ಈ ಗುಂಕುಲದೊಡ್ಡಿ ಗ್ರಾಮದಲ್ಲಿ ಬರ್ತಕ್ಕಂಥ ಮಲೆದೊಡ್ಡಿಯಲ್ಲಿ ಇವತ್ತು ವನವಾಸಿ ಕಲ್ಯಾಣ ಸಂಸ್ಥೆ ಮನೆಪಾಟಿ ಕೇಂದ್ರ ನಡೀತಾ ಇದೆ. ಈ ಗ್ರಾಮದಲ್ಲಿ ಇದೇ ಸ್ಥಳದಲ್ಲೇ ನಡೀತಾ ಇದೆ. ಇವತ್ತು ಈ ಒಂದು ಮನೆಪಾಟಿ ಕೇಂದ್ರದಲ್ಲಿ ಬಿರ್ಸಾ ಮುಂಡಾ ಇದು ಫೋಟೋ ನೋಡಿದರೆ, ಅದು ಫೋಟೋ ಯಾರ್ದು? ಇದು ಬಿರ್ಸಾ ಮುಂಡಾ ಅಂದರೆ ಯಾರು ಗೊತ್ತಾ? ಇವತ್ತು ಬಿರ್ಸಾ ಮುಂಡಾ ಜಯಂತಿ ಉತ್ಸವ ಕಾರ್ಯಕ್ರಮ ಅದ. ಇವತ್ತು ಈ ಬಿರ್ಸಾ ಮುಂಡಾ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ವೆಂಕಣ್ಣವರು, ತಿಮ್ಮಣ್ಣವರು, ಹಾಗೆ ಈಗ ಹಿರಿಯರು ಕೂಡ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ತಿಮ್ಮಣ್ಣಗೌಡರು ಇದ್ದಾರೆ. ಅದರ ಜೊತೆಗೆ ಮಂಜು ಈ ಒಂದು ಮನೆಪಾಟಿ ಕೇಂದ್ರ ಆಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವನವಾಸಿ ಕಲ್ಯಾಣ ಸಂಸ್ಥೆ ದೇಶಾದ್ಯಂತ ಹಲವಾರು ಪ್ರಕಲ್ಪಗಳನ್ನು ಮಾಡ್ತಾ ಇದೆ. ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ಈ ಒಂದು ಗ್ರಾಮದಲ್ಲಿ ಮನೆಪಾಠ ಕೇಂದ್ರದ ಜೊತೆಗೆ ಇವತ್ತು ಬಿರ್ಸಾ ಮುಂಡಾ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಬಿರ್ಸಾ ಮುಂಡಾ ಅಂದರೆ ಯಾರು, ಈತನ ಜಯಂತಿಯನ್ನು ಯಾಕೆ ಆಚರಣೆ ಮಾಡ್ತಾರೆ, ಇವರ ಇತಿಹಾಸ ಏನು, ಈ ಸಮಾಜಕ್ಕೆ ಕೊಡುಗೆ ಮಾಡಿದ್ದು ಏನು ಅನ್ನತಕ್ಕಂಥದ್ದು ಇವ್ರು ತಿಳ್ಕೋಬೇಕು. ಇವತ್ತು ನಮ್ಮ ಯಾರ್ದೊಬ್ಬ ವ್ಯಕ್ತಿನ ಫೋಟೋ ಇಟ್ಟು ಪೂಜೆ ಮಾಡ್ತಾರಂದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಗ್ರಾಮಕ್ಕೆ ಹೆಸರು ತಂದಿರತಕ್ಕಂಥ ವ್ಯಕ್ತಿಗಳನ್ನ ಪೂಜೆ ಮಾಡ್ತೀವಿ, ಹೌದಾ? ಅದೇ ರೀತಿಯಾಗಿ ಇವತ್ತು ಬಿರ್ಸಾ ಮುಂಡಾ ಅನ್ನತಕ್ಕಂಥವ್ರು ಎಲ್ಲಿದ್ರು ಅಂತಂದರೆ ಈಗಿನ ಜಾರ್ಖಂಡ್ ರಾಜ್ಯದ ರಾಂಚಿ ಅಂತ ಬರ್ತದೆ. ಆ ರಾಂಚಿಯಿಂದ ಹುಲಿಹಾತು ಅನ್ನತಕ್ಕಂಥ ಗ್ರಾಮದ ನಿವಾಸಿ ಅವರು. ಆ ಗ್ರಾಮದಲ್ಲಿ ಏನೈತಪ್ಪ ಅಂದ್ರೆ ಸುಗುಣ ಮತ್ತು ಕರ್ಮಿ ಹಾಕಿ ಅಂತ ದಂಪತಿಗಳು ಗಂಡ ಹೆಂಡತಿಯಲ್ಲಿ ಇವರು ಏನಂತಂದ್ರೆ ಜನನ ಆಗ್ತದೆ. ಇವರ ಜನನ ಆದ ನಂತರ ಇವ್ರು ಏನು ಮಾಡ್ತಾರೆ ಅಂತಂದರೆ ಇದೇ ಅಂದರೆ ದೇವದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂಥ ಮಲೆದೊಡ್ಡಿ, ಈ ಮಲೆದೊಡ್ಡಿ ರಾಯಚೂರು ಜಿಲ್ಲೆಯಲ್ಲಿ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಬಹಳ ರಸ್ತೆ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆ ಮತ್ತು ಗುಡ್ಡ ಬೆಟ್ಟದಲ್ಲಿ ಹೋಗ್ತಕ್ಕಂಥದ್ದು. ಇಂತಹ ರಸ್ತೆಯಲ್ಲಿ ಕೂಡ ಈ ಬುಡಕಟ್ಟು ಜನಾಂಗದವರು ಹೋಗ್ತಕ್ಕಂಥದ್ದು ಒಂದು ವಿಪರ್ಯಾಸ ಸಂಗತಿ. ಇಂತಹ ಸ್ಥಳದಲ್ಲಿ ಓಡಾಡ್ತಕ್ಕಂಥವ್ರು ನಮ್ಮ ಬುಡಕಟ್ಟು ವಾಲ್ಮೀಕಿ ಜನಾಂಗದವರು ಇಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾಯಿದ್ದಾರೆ. ಈ ಜಾಗದಲ್ಲಿ ನಮ್ಮ ವನವಾಸಿ ಕಲ್ಯಾಣ ಸಂಸ್ಥೆ ವತಿಯಿಂದ ಒಂದು ಮನೆಪಾಠ ಕೇಂದ್ರ ಕೂಡ ಇಲ್ಲಿ ನಡೀತಾ ಇದೆ. ಬಹಳ ದುರ್ಗಂಧವಾಗಿರ್ತಕ್ಕಂಥ ರಸ್ತೆ, ಭಾಳ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆ. ಇಂಥದ್ರಲ್ಲಿ ಕೂಡ ನಮ್ಮ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾಯಿದ್ದಾರೆ.